ನಮಸ್ಕಾರ ಎಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ. ಸೌಜನ್ಯ ಪರ ಹೋರಾಟಗಾರರಿಗೆ ಚಕ್ರವರ್ತಿ ಮಾಡ್ತಕ್ಕಂಥ ನಮಸ್ಕಾರಗಳು. ಇಲ್ಲಿವರೆಗೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಅದ್ರ ಜೊತೆಗೆ ವಾಟ್ಸಪ್ ಗ್ರೂಪ್ಗಳಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿರಿ. ಕಮೆಂಟ್ ಬಾಕ್ಸ್ ನಿಮಗಾಗಿ ಓಪನ್ ಅದ. ಸೊ ನಿನ್ನೆ ಏನಾಯ್ತಪ್ಪ ಅಂದ್ರೆ ಕನ್ನಡದ ಮೇಲೆ ಅಚಾನಕ್ಕಾಗಿ ಬಾಂಬ್ ಸ್ಫೋಟ ಆಗಿಬಿಡ್ತು. ಯಾಕಂದ್ರೆ ಅವ್ರು ಹೆಂಗೆ ಮಾಡೋದಾರ ಅಂದ್ರೆ ಮುಕ್ಕಳಿಗೆ ಬೆಂಕಿ ಹತ್ತಿದವ್ರ ಥರ ಮಾಡಾಕದಾರ. ಮುಕ್ಕಳಿಗೆ ಬೆಂಕಿ ಹತ್ತಿ ರೋಮಗಳು ಎಲ್ಲ ಸೋಟು ಹೋಗಿಬಿಟ್ಟಿದಾವೆ. ಇಲ್ಲಿ ಏನಾಗದಪ್ಪ ಅಂದ್ರೆ ನನಗೆ ಬೇಜಾರದ ಸಂಗತಿ ಏನಪ್ಪ ಅಂದ್ರೆ ಚಿನ್ನನಿಗೆ ಜೀವಾವಧಿ ಶಿಕ್ಷೆ ಆಗಬೇಕು ಅಂತಂದು ಹೇಳ್ತಾರೆ. ಸೊ ಈ ಕನ್ನಡದ ಬಗ್ಗೆ ಮಾತಾಡೋಕ್ಕಿಂತ ಇವರ ಕರ್ಮಕಾಂಡಗಳನ್ನು ಬಯಲಿಗಳಿಗಿಂತ ಮುಂಚೆ ಅವ್ರ ಬಗ್ಗೆ ನೋಡು, ಯಾವುದೇ ಒಂದು ಪ್ರಶ್ನೆಗೆ ಉತ್ತರವನ್ನು ಬರೀಬೇಕಾದ್ರೆ ಪೀಠಿಕೆಯನ್ನು ಹಾಕಲೇಬೇಕಾಗ್ತದೆ. ಸೊ ಪೀಠಿಕೆ ಮುಖಾಂತರ ಏನಪ್ಪ ಅಂದ್ರೆ ಈಗ ಕನ್ನಡ ಚಾನಲ್ನ ವರ್ಣನೆ ಮಾಡ್ತೀನಿ. ನಮ್ಮಲ್ಲೇ ಮೊದಲು ಯಾವಾಗ ನೋಡ್ರಿ, ನಮ್ಮಲ್ಲೇ ಮೊದಲು ಸುಜಾತ ಭಟ್ ಕೇಸನ್ನು ಜಾಲಾಡಿದ್ದು ನಮ್ಮಲ್ಲೇ ಮೊದಲು, ಬುರ್ಡೆ ಗ್ಯಾಂಗ್ ಕೇಸ್ಗಳನ್ನ ಜಾಲಾಡಿದ್ದು ನಮ್ಮಲ್ಲೇ ಮೊದಲು, ಎಲ್ಲವೂ ಕೂಡ ನಮ್ಮಲ್ಲೇ ಮೊದಲು ನಮ್ಮಲ್ಲೇ ಮೊದಲು ನಮ್ಮಲ್ಲೇ ಮೊದಲು. ಯಾರ್ದು? ಕನ್ನಡದ ಕರ್ಮಕಾಂಡ ಇದು. ಸೊ ಅದೇ ಪ್ರಕಾರ ಧನಿಗಳ ಹೇಲನ್ನ ತಿಂದಿದ್ದು ನೀವೇ ಮೊದಲು. ಉದಯ್ ಜೈನ್ ಜಟಕಾ ಹೊಡೆದಿದ್ದು ನಿಮ್ಮಲ್ಲೇ ಮೊದಲು. ಇಡೀ ಕರ್ನಾಟಕ ಜನತೆಯ, ಬಡ ಜನತೆಯ ಉಚ್ಚೆಯನ್ನು ಕುಡಿದಿದ್ದು ನೀವೇ ಮೊದಲು. ಬಡ ಜನರಿಗೆ ಅನ್ಯಾಯವನ್ನು ಮಾಡ್ತಕ್ಕಂಥವರು ನೀವೇ ಮೊದಲು. ಪ್ರತಿಯೊಂದರಲ್ಲೂ ಕೂಡ ನೀವೇ ಮೊದಲು, ಎರಡು ಮಾತಿಲ್ಲ. ಉದಯ್ ಜೈನ್ ನಿಮಗೆ ಜಟಕಾ ಹೊಡ್ಯಕ್ಕೆ ಕಲಿಸಿದ್ದು ಕೂಡ ಮೊದಲೇ. ಅದ್ರ ಜೊತೆಗೆ ಮೊನ್ನೆ ಯಾರೋ ನಿರಂಜನ ಮೂರ್ತಿ ಅಂತಂದಲ್ಲ, ಯೋಗ ಕಲಿಸಿದ್ದು ಮೊಟ್ಟ ಮೊದಲ ಬಾರಿಗೆ ಯೋಗ ಕಲಿಸಿದ್ದು ಯಾರಿಗಪ್ಪ ಅಂದ್ರೆ ಸ್ಮಿತಾಗ. ಸೊ ಯಾವುದೇ ಇದ್ರೂ ಕೂಡ ಕನ್ನಡದಲ್ಲಿ ಮೊದಲು ಮೊದಲು ಮೊದಲು. ಇವರು ಕಿರಿಕೀರ್ತಿ ಮತ್ತು ಗಿಳಿಯಾರನ್ನ ಕರ್ಕೊಂಡು ಬಂದ ಸಂದರ್ಶನ ಮಾಡೋದು ಬಿಟ್ಟರೆ ಇವ್ರಿಗೆ ಬೇರೆ ಏನೂ ಗೊತ್ತಿಲ್ಲಾಗಿದೆ. ಆ ಸಂದರ್ಶನದಲ್ಲಿ ಗಿಳಿಯಾರ್ ಮತ್ತು ಕಿರಿಕೀರ್ತಿ ಅಂತಕ್ಕಂಥ ಇಬ್ಬರು ಲುಚ್ಚ ಲೋಪರ್ ಲಪಂಗನ ಮಕ್ಕಳು ಇದೇ ಕನ್ನಡದಲ್ಲಿ ಇದೇ ಸ್ಮಿತಾ ಅಂತಕ್ಕಂಥ ಒಂದು ಹೆಣ್ಣು ಮಗಳು, ಹೆಣ್ಣು ಕುಲಕ್ಕೆ ಕಳಂಕ ತಂದಿರತಕ್ಕಂಥ ಒಂದು ಹೆಣ್ಣು ಮಗಳು, ಇವಳು ಏನು ತಿಳ್ಕೊಂಡಿದ್ದಾಳೆ ಅಂದ್ರೆ ನನ್ನಂಥ ಆ್ಯಂಕರ ಯಾರೂ ಇಲ್ಲ, ನಾನು ಸೂಪರ್ ಡೂಪರ್ ಆ್ಯಂಕರ್ ಅದೀನಿ, ನಾನು ಭಾಳ ಸ್ಮಾರ್ಟ್ ಅದೀನಿ, ನಾನು ಭಾಳ ಹ್ಯಾಂಡ್ಸಮ್ ಅದೀನಿ, ನಾ ಭಾಳ ಬೆಳ್ಳಗದೀನಿ ಅಂತಕ್ಕಂಥ ಒಂದು ಅಹಂಭಾವನೆಯಲ್ಲಿರ್ತಕ್ಕಂಥ ಈ ಸ್ಮಿತಾ ಅಲ್ಲಿ ಒಂದು ವೆಸ್ಟ್ ಇಂಡೀಸ್, ಇನ್ನೊಂದು ಅಮೇರಿಕಾ, ಒಬ್ಬ ಬೆಳಗದಾನ ಮತ್ತೊಬ್ಬ ಕರ್ರಗದಾನ ಕೀರ್ತಿ. ಸೊ ಇವ್ರದ್ದು ಇಂಟರ್ವ್ಯೂ ಮಾಡ್ತಿರ್ತಾಳೆ. ಅವ ಏನು ಹೇಳ್ದಾನಪ್ಪ ಅಂದ್ರೆ ಗಿಳಿಯಾರ್ ಮತ್ತು ಕಿರಿಕೀರ್ತಿ ಇಬ್ರು ಏನು ಹೇಳ್ತಾರೆ ಅಂದ್ರೆ ಇಬ್ರು ಅಣ್ಣ ತಮ್ಮರಿ ದನಿಗಳು ಹುಟ್ಟಿದವ್ರು. ಅವರ ಇಬ್ರು ಏನು ಹೇಳ್ತಾರಪ್ಪ ಅಂದ್ರೆ ಅವರು ಸೌಜನ್ಯ ಪ್ರಕರಣವನ್ನ ಸುಪ್ರೀಂ ಕೋರ್ಟ್ ತಗೊಂಡು ಹೋಗಬೇಕು. ಯಾರು? ಸೌಜನ್ಯಳ ತಾಯಿ ಅಂತ ಹೇಳ್ತಾರೆ. ಈ ಮಬ್ ಸೊಳೆ ಮಕ್ಕಳಿಗೆ ಮತ್ತು ಈ ಸ್ಮಿತಾಗ ಅಲ್ಲಿ ಈ ಮಬ್ ನನ್ನ ಮಕ್ಕಳಿಗೆ ಸಪೋರ್ಟ್ ಮಾಡ್ತಕ್ಕಂಥ ಕೆಲವೊಂದಿಷ್ಟು ಜನ ಏನು ಕೂತಿದ್ರಲ್ಲ, ಇವ್ರಿಗೆ ಹೇಳ್ತಕ್ಕಂಥದ್ದು ಏನಪ್ಪ ಅಂದ್ರೆ ಇಡೀ ಸೌಜನ್ಯದ ಪ್ರಕರಣದಲ್ಲಿ ಸಿಕ್ಕಿರ್ತಕ್ಕಂಥ ಎಲ್ಲ ಸಾಕ್ಷಿಗಳನ್ನ ನಾಶ ಮಾಡಿ ನುಂಗಿ ನೀರು ಕುಡದ ಹೊಳ್ಯಾಗ ಹುಣಸಿಕಾಯಿ ತೊಳೆದ, ಹುಣಸಿಕಾಯಿ ಅಲ್ಲ ಇವ್ರ ಮಕ್ಕಳಿಗೆ ತಳ್ಕೊಂಡ ಎಲ್ಲ ಸಾಕ್ಷಿಗಳನ್ನು ನಾಶ ಮಾಡಿದ ನಂತರ ಅಲ್ಲಿ ಸುಪ್ರೀಂ ಕೋರ್ಟ್ ಕೈಯಾಗಿ ಹಿಡ್ಕೊಂಡು ಏನು ಹೋಗೋದದ? ಅಲ್ಲಿ ಏನು ಹೋಗ್ಬೇಕಲ್ಲಿ? ಇವ್ರು ಒಂದೇ ಹಿಡ್ಕೊಂಡು ಕೂತಿದ್ದಾರೆ. ಯಾವತ್ತು ಈ ಸೌಜನ್ಯನ ಪ್ರಕರಣ ಆಗಿರ್ಬೋದು, ಮಹೇಶ್ ಶೆಟ್ಟಿ ತಿಮ್ರೋಡಿ ಆಗಿರ್ಬೋದು, ಮಟ್ಟಣ್ಣವ್ರು ಆಗಿರ್ಬೋದು, ಇವರೆಲ್ಲ ಏನು ಜೋರಾಗಿ ಪ್ರತಿಭಟನೆ ಪ್ರಾರಂಭ ಆಯ್ತಲ್ಲ, ಇವ್ರು ಹೇಳೋದು ಒಂದಲ್ಲ, ಸೌಜನ್ಯನ ಪ್ರಕರಣವನ್ನು ಸುಪ್ರೀಂ ಕೋರ್ಟ್ಗೆ ಹೋಯಿರಿ, ಸಾಕ್ಷಿ ಸಮ್ಮತೆ ಹೋಯಿರಿ. ಯಾಕಂದ್ರೆ ಇವ್ರಿಗೆ ಗೊತ್ತದ ಎಲ್ಲ ಸಾಕ್ಷಿಗಳು ನಾಶ ಇವ್ರು ಮಾಡಿದಾರತ್ತಂದು. ಇವ್ರಿಗೆ ಅಷ್ಟೊಂದೇ ಇರಬೇಕಾದ್ರೆ ಸಂತೋಷ್ ರಾವ್ನನ್ನ ಹಿಡಿದಿದ್ದು ಇವರು ಹೌದಲ್ಲ, ಇದೇ ಉದಯ್ ಜೈನ್, ಇದೇ ಮಲ್ಲಿಕ್ ಜೈನ್ ಇವರೇ ಹಿಡಿದಿದ್ದು ಹೌದಲ್ಲ. ಸೊ ಸಾಕ್ಷಿ ಇರಬೇಕಾದ್ರೆ ಸಂತೋಷ್ ರಾವ್ನನ್ನ ಇವರು ಸರೆಂಡರ್ ಮಾಡಿ ಅವನಿಗೆ ಶಿಕ್ಷೆ ಮಾಡಿಸಿದ್ರಲ್ಲ. ಹಾಗಾದರೆ ಸಂತೋಷ್ ರಾವ್ನ ಅಪರಾಧಿ ಅಂತಕ್ಕಂಥ ಸಾಕ್ಷಿ ಇವ್ರ ಹತ್ರ ಇಲ್ಲೇನ? ಇಲ್ಲ ಇವ್ರ ಹತ್ರ. ಹಾಗಾದರೆ 10-11 ವರ್ಷಗಳ ಕಾಲ ಆ ಸಂತೋಷ್ ರಾವ್ ಒಬ್ಬ ನಿರಪರಾಧಿ ಅಪರಾಧಿ ಸ್ಥಾನದಲ್ಲಿ ಕೂತ್ಕೊಂಡ ಶಿಕ್ಷೆನ ಅನುಭವಿಸಿ ಬಂದಲ್ಲ, ಇವ್ರ ಹತ್ರ ಸಾಕ್ಷಿ ಇಲ್ಲ. ಅದು ಇವ್ರು ಇಷ್ಟೊಂದು ಬಲಾಢ್ಯದಾರ, ಹಣದಿಂದ, ರಾಜಕೀಯದಿಂದ, ಎಲ್ಲದರಿಂದಲೂ ಬಲಾಢ್ಯವಾಗಿದ್ದಾರೆ. ಆ ಸಂತೋಷ್ ರಾವ್ನಿಗೆ ಸಾಕ್ಷಿ ಸಮೇತ ಶಿಕ್ಷೆ ಕೊಡಿಸೋದಕ್ಕೆ ಇವ್ರ ಕೈಲಿ ಆಗಲಿಲ್ಲ. ಯಾಕಂದ್ರೆ ಸಂತೋಷ್ ರಾವ್ ಅದನ್ನು ಮಾಡೇ ಇಲ್ಲ. ಈಗೇನು ಹೇಳ್ತಾರಂದ್ರೆ ಎಲ್ಲ ಸಾಕ್ಷಿಗಳನ್ನ ನಾಶ ಆಗಿರ್ಬೇಕಾದ್ರೆ 13 ವರ್ಷ ಆಯ್ತು, ಎಲ್ಲ ಸಾಕ್ಷಿಗಳು ನಾಶ ಆಗಿರ್ಬೇಕಾದ್ರೆ
ಈಗ ಸಾಕ್ಷಿ ತಗೊಂಡು ಹೋಗಿರ್ತಂದ ಇಬ್ರು ಲುಚ್ಚ ನನ್ನ ಮಕ್ಕಳು ನಿಂತು ಹೇಳ್ತಾರೆ ಇಲ್ಲಿ. ಆದ್ರ ಸೌಜನ್ಯನ ಪ್ರಕರಣದಲ್ಲಿ ಚಿನ್ನಯ್ಯ ಕೆಲವೊಂದಿಷ್ಟು ಹೇಳಿಕೆಗಳನ್ನು ನೀಡಿದ. ಸೌಜನ್ಯನ ಪ್ರಕರಣಕ್ಕೆ ಸಂಬಂಧಿಸಪಟ್ಟಂಗೆ ಒಬ್ಬಳು ಹೆಣ್ಮಗಳು ನಾನು ನೋಡಿದ್ದೀನಿ ಅಂತ ಬಂದಿದ. ಸೊ ಅವೆರಡು ಸುಳ್ಳಾಗ್ತಾವೇನ? ಆ ಹೆಣ್ಮಗಳು ನೋಡಿರ್ತಕ್ಕಂಥ ಒಂದು ದೃಶ್ಯ ಕಟ್ಟುಕತೆ ಆಗ್ತದೇನ? ಚಿನ್ನಯ್ಯ ಬಂದು ನೀಡಿರ್ತಕ್ಕಂಥ ಹೇಳಿಕೆ ಸುಳ್ಳಾಗ್ತದೇನ? ಆಗಕ್ಕೆ ಸಾಧ್ಯನೇ ಇಲ್ಲ. ಆಗ ದಾಖಲೆಗಳನ್ನ ಸುಟ್ಟು ಹಾಕ್ಯಾರ ಇವರೆಲ್ಲ, ಹಾಳು ಹಚ್ಚಾರ. ಆದ್ರೆ ಜೀವಂತ ಸಾಕ್ಷಿಗಳು ಅದಾವಲ್ಲ, ನಿನಗೆ ಗಿಡಿಯಾರ ಮತ್ತು ಕಿರಿಕಿರ್ತಿ ಮೊಬೈಲ್ನಾಗ ಬೇಕು ಅಂತ ಹೇಳಕತ್ತಿದ್ದಲ್ಲ, ಈಗೇನು ಸರಣಿಗಳು ಬರ್ತಾವದಾವಲ್ಲ ಚಿನ್ನಯ್ಯಂದು, ಅದೇ ಮೊಬೈಲ್ನಾಗ ಇರ್ತಕ್ಕಂಥದ್ದು. ಇದನ್ನು ತಿಳ್ಕೊ ನೀನು. ಯಾಕೆ ಒಬ್ಬ ವ್ಯಕ್ತಿ ಹೇಳಿದ್ರು ಸುಳ್ಳಾಗ್ತದ? ಆದ್ರೆ ಈ ಆರ್ ಕನ್ನಡ ಲುಚ್ಚ ಚಾನೆಲ್ ಏನು ಹೇಳ್ತದ ಅಂದ್ರೆ, ಥರ್ಡ್ ಕ್ಲಾಸ್ ಚಾನೆಲ್, ಹೇಲ್ ತಿನ್ನೋ ಚಾನೆಲ್, ದನಿಗಳ ಉಚ್ಚಿ ಕುಡ್ದಿದ್ದು, ದನಿಗಳ ಎಂಜಲ ತಿಂದಿದ್ದು ಹೊಲಸ್ ಚಾನೆಲ್ ಏನು ಹೇಳ್ತದ ಅಂದ್ರೆ, ಚಿನ್ನಯ್ಯ ಕುಡಿದು ಮತ್ತಿನಲ್ಲಿ ಹೇಳಿಕೆಗಳನ್ನು ನೀಡಿದಾನ. ಲೇ, ಕುಡ್ದವ್ರು ಯಾವಾಗ ಕರೆನ ಮಾತಾಡೋದು. ಯಾರು ಶೇರೆ ಕುಡಿದು ಮಾತಾಡ್ತಾರಲ್ಲ ಅವರು ಕರೆನ ಮಾತಾಡ್ತಾರೆ. ಯಾಕಂದ್ರೆ ಬ್ರಾಂಡಿ ಕುಡ್ದವ್ ಬ್ರಹ್ಮನ ಮಗ, ಶೇರೆ ಕುಡ್ದವ್ ಶಿವನ ಮಗ, ಎಲ್ಲ ದೇವರ ಮಕ್ಕಳವರು. ಕುಡ್ದವ ಕರೆನ ಮಾತಾಡಿರ್ತ. ಅಷ್ಟಕ್ಕೂ ಅವನಲ್ಲಿ ಕುಡ್ದಿರಲಿಲ್ಲ. ಸ್ವಚ್ಛ ಮನಸ್ಸಿನಿಂದ, ಸ್ವಚ್ಛ ಭಾವನೆಯಿಂದ, ತನ್ನ ಆತ್ಮಸಾಕ್ಷಿಯಿಂದ ಎಲ್ಲವನ್ನು ಕೂಡ ಹೇಳಿದಾನ. ಆದರೆ ಇವರೇ ಹೇಳ್ತಾರೆ ಧಾರಾವಾಹಿ ಸರಣಿ, ಬುರುಡೆ ಧಾರಾವಾಹಿ ಸರಣಿ. ನಿಮ್ಮ ದಂಗಾಗ ಬಂದಿದ್ದ ಮೈಶೆಟ್ಟಿ ತಿಮ್ರೋಡಿ ಮತ್ತು ಅವ್ನು ಚಿನ್ನಯ್ಯ ಮತ್ತು ಹೇಳ್ತೀರಿ ಆ ಚಿನ್ನಯ್ಯನಿಗೆ ಜೀವಾವಧಿ ಶಿಕ್ಷೆ ಆಗಬೇಕಂತ ಹೇಳ್ತಿರಲ್ಲ. ಆ ಒಬ್ಬ ವ್ಯಕ್ತಿ ತನ್ನ ಹೊಟ್ಟೆಪಾಡಿಗಾಗಿ ಶವಗಳನ್ನು ಹೂತಾಕಿ ತನ್ನ ಹೆಂಡತಿ ಮಕ್ಕಳ ಜೀವನವನ್ನು ನಡೆಸ್ತಾ ಇದ್ದ ಆ ವ್ಯಕ್ತಿ ಇವತ್ತು ಬಂದು ಸತ್ಯ ಹೇಳ್ತಾನಪ್ಪ ಅಂದ್ರೆ ಆ ವ್ಯಕ್ತಿಗೆ ಜೀವಾವಧಿ ಶಿಕ್ಷೆ ಆಗಬೇಕ. ಆ ವ್ಯಕ್ತಿ ಕುಡಿದ ಅಮಲಿನಲ್ಲಿ ಹೇಳ್ತಾನಂತ ಹೇಳ್ತೀರಲ್ಲ ನೀವು. ನಿಮಗೆ ನಾಚಿಕೆ ಆಗ್ಬೇಕ್ರಿ, ನಾಚಿಕೆ ಆಗಬೇಕು. ಆರ್ ಕನ್ನಡ ನಾಚಿಕೆ ಬರಬೇಕು ನಿಮಗೆ. ಹೇಲ್ ತಿಂದು ಬಾಯಿಲೆ ನಿಮ್ಮ ಸತ್ಯ ಯಾವತ್ತು ಹೊರಗಡೆ ಬರಂಗಿಲ್ಲ. ನಿಮ್ಮದು ಯಾವತ್ತು ಬರಕ್ಕೆ ಸಾಧ್ಯ ಇಲ್ಲ ನಿಮ್ಮಲ್ಲಿ. ಬುರುಡೆ ಗ್ಯಾಂಗ್ ಪ್ರತಿ ಹೆಜ್ಜೆಗೆ ಬುರುಡೆ ಗ್ಯಾಂಗ್ ಅಂದಿದ್ದೀರಿ ನೀವು. ಚಿನ್ನಯ್ಯನಿಗೆ ಜೀವಾವಧಿ ಶಿಕ್ಷೆಯನ್ನು ಕೊಡೋದಕ್ಕೆ ಪ್ರಾರಂಭ ಮಾಡ್ತೀರಿ. ಆ ಸ್ಮಿತಾ ಅದಾಳಲ್ಲ, ಸ್ಮಿತಾ ಹೊಲಸ್ ಆಕೆ ಏನು ತಿಳ್ಕೊಂಡು ನಿನ್ನ ಹಂತಕ್ಕೆ ಮುಖದ ಮೇಲೆ ಉಗಳಂಗಿಲ್ಲ. ಯಾವತ್ತೂ ಉಗಳಂಗಿಲ್ಲ ನಿನ್ನ ಮುಖದ ಮೇಲೆ. ಯಾಕಂದ್ರೆ ನನ್ನ ನನ್ನ ಉಗುಳಿಗೆ ಅಷ್ಟೊಂದು ಬೆಲೆನೂ ಅದ. ಆ ಗಿಳಿಯಾರ ಮತ್ತು ಕಿರಿಕಿರ್ತೀನಿ ಮತ್ತೊಬ್ಬ ಪಬ್ಲಿಕ್ ಯಾರ ಏಷ್ಯಾನೆಟ್ ಸುವರ್ಣ ಹನುಮವ್ವ ಯಾಕೋ ಇದ್ರ ಬಗ್ಗೆ ಮಾತಾಡೋದಿಲ್ಲ. ಯಾಕೆ ಹೇಳ್ರಿ? ಆತದ ಕಡಿಮೆ ಆಗೈತಿ, ಏನಂತಾರಲ್ಲ ಅದು TRP ಕಡಿಮೆ ಆಗೈತೆ ಅದ್ರದ್ದು. ಅದಕ್ಕೆ ದುಡ್ಡು ಕಡಿಮೆ ಹೋಗ್ಯದ. ಪಾಪ ಯಾಕೋ ಗಪ್ ಕೂತದ ಮಂಗ್ಯಾನ್ಗತೆ. ಯಾಕಂದ್ರೆ ಈ ಗಿಳಿಯಾರು ಮತ್ತು ಕಿರಿಕಿರ್ತಿ ಎಲ್ಲಿ ಹೋಗ್ಯಾರಪ್ಪ ಅಂದ್ರೆ ಆರ್ ಕನ್ನಡದಾಗ ಹೋಗ್ಯಾರ ಅವರು. ಇದು ಮಂಗ್ಯಾನ್ಗತೆ ಕೂತೈತಿ, ಜಾಸ್ತಿ ಏನು ಹೇಳಂಗಿಲ್ಲ. ಅದು ಅದ್ರದ್ದು ಬಗೆ ಹರಿದೈತಿ. ಅದ್ರ ಸ್ವಿಚ್ ಆಫ್, ಫುಲ್ ಪಾರ್ಟಿ ಇವತ್ತು ಸ್ವಿಚ್ ಆಫ್ ಮಾಡಿಬಿಡ್ದವನ್ನ. ಅವ್ರಿಬ್ರು ಅಲ್ಲಿ ಕೂತಾರ, TRP ಅವ್ರಿಗೆ ಜಾಸ್ತಿ ಸಿಗೈತಿ. ಇದು ಮಂಗ್ಯಾನ್ಗತೆ ಕೂತೈತಿ. ಇದು ಮೋದಿ ಹಂಗೆ ಮಾಡಿದ, ಟ್ರಂಪ್ ಹಿಂಗೆ ಮಾಡಿದ ಅಥವಾ ಮಂಗ್ಯಾನ್ಗತೆ. ಅದನ್ನ ನೋಡ್ರಿ ರಾತ್ರಿ ನಗು ಬರಾಕತ್ತೈತಿ ನನಗೆ. ಯಾರು ಹೇಳ್ರಿ? ಈ ಕುಡುಕ್ ಹನುಮ ಒಂದು ಕುಡುಕ್ ಬೇವರ್ಸಿ ನನ್ನ ಮಗಂದು ಬಗೆ ಹರಿದತ್ರಿ. ಈ ಶಾಪ ತಟ್ಟದ. ಈ ಸ್ಮಿತಾಗ ಮಾತ್ರ ಈ ನವರಾತ್ರಿಯಲ್ಲಿ 9 ದಿನಗಳ ಕಾಲ ಏನು ನವರಾತ್ರಿ ಅದಲ್ಲ, ತಾಯಿ ದುರ್ಗಾದೇವಿ ಏನದಾಳಲ್ಲ, ಅವಳಿಗೆ 100% ಶಾಪವನ್ನು ಕೊಡ್ತಾಳೆ. ಆಕೆ ಗ್ಯಾರಂಟಿ ಕೊಡ್ತಾಳೆ. ಯಾಕೆ ಹೇಳ್ರಿ? ಆಕೆ ಯಾರ್ದು ನೆಕ್ಕದಾಳ ಅಂದ್ರೆ ಆ ಗಿಳಿಯಾರ್ದ ಮತ್ತು ಕಿರಿಕಿರ್ತಿದ್ ನೆಕ್ಕದಾಳ. ಹೊಲಸು ಗಾಣಿ ಕಬ್ಬು ನಾರಾಗದು ಅಂಥದ್ರದ್ದು ನೆಕ್ಕಾಗದು. ನಾಲ್ಕು ನಮ್ಮಲ್ಲೇ ಮೊದಲು ನಾವೇ ಮೊದಲು ಹೇಲ್ ತಿಂದಿದ್ದು, ನಾವೇ ಮೊದಲು ಉಚ್ಚಿ ಕುಡ್ದಿದ್ದು, ನಾವೇ ಮೊದಲು ಗೊನ್ನೆ ತಿಂದಿದ್ದು, ಎಲ್ಲ ನೀವೇ ತಿಂದಿದ್ದು. ನಾನು ನಿಮ್ಮನ್ನು ಅಪ್ರಿಷಿಯೇಟ್ ಮಾಡ್ತೀನಿ. ಬಿಕಾಸ್ ಎಲ್ಲ ನಿಮ್ಮಲ್ಲೇ ಮೊದಲು. ಉದಯ್ ಜೈನ್ ಜಟಕ ಹೊಡೆದಿದ್ದು ಕೂಡ ನಿಮ್ಮಲ್ಲೇ ಮೊದಲು. ಆದರೆ ಒಂದು ಮಾತು ಹೇಳ್ತೀನಿ, ಸತ್ಯಕ್ಕೆ ಯಾವತ್ತೂ ಕೂಡ ಗೆಲುವು ಇದ್ದೇ ಇರ್ತದೆ. ಒಂದು ಮಾತು ಹೇಳ್ತೀನಿ, ಚಿಲ್ಲರ ಭಾಳ ಸೌಂಡ್ ಮಾಡ್ತದೆ. ನೀವು ಚಿಲ್ಲರದೇರಿ, ಆದ್ರೆ ನೋಟ್ ಸೌಂಡ್ ಮಾಡಂಗಿಲ್ಲ. ಕಿಶಾಗ ಲಕ್ಷ ರೂಪಾಯಿ ಇದ್ರೂ ಕೂಡ ಸೌಂಡ್ ಮಾಡಂಗಿಲ್ಲ. ಸತ್ಯ ಇವತ್ತು ನೋಟಿನ ಥರ. ಆರ್ ಕನ್ನಡ ನಿಮ್ಮಲ್ಲೇ ಮೊದಲು, ಜಟಕ ನಿಮ್ಮಲ್ಲೇ ಮೊದಲು.